ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇಗುಲದಲ್ಲಿನೇ ಅಧರ್ಮ ನಡೆದಿದೆಯಾ? ಅಲ್ಲಿನ ಚಿನ್ನಾಭರಣಗಳನ್ನು ದೋಚಲಾಗಿದೆಯಾ? ತೂಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತಾ? ಇವೆಲ್ಲ ಪ್ರಶ್ನೆಗಳು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ದೇವರು ದಿಂಡರು ಯಾವ ಭಯನೂ ಇಲ್ಲ ದೋಚುವಂಥವ್ರಿಗೆ. ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನದಲ್ಲಿ ಏನಾಗಿದೆ ನಾವು ನೋಡಿದ್ದೀವಿ. 100 ಗ್ರಾಮ್ಗೂ ಹೆಚ್ಚು ಒಡವೆಗಳನ್ನು ಕದ್ದಿದ್ದಾರೆ ಅನ್ನುವಂಥ ಆರೋಪ. ಬೆಂಗಳೂರು ಕರಗ ನಡೆಯುವಂಥ ಧರ್ಮರಾಯ ಸ್ವಾಮಿ ದೇಗುಲ ಧರ್ಮ ಕರ್ಮಗಳಿದ್ದಂಥ ಸಂದರ್ಭದಲ್ಲಿ ಧರ್ಮರಾಯನಿಗೆ ಹೋಗಿ ಏನಾದರೂ ಅಂದುಕೊಂಡ್ರೆ ನಿಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಜನಗಳಿಗೆ. ಆದರೆ ಇಲ್ಲಿ ನೋಡಿ, ಒಡವೆ ಇದ್ದಿದ್ದು 122 ಗ್ರಾಮ್ ಅಂತೆ, ಆದರೆ ಅವ್ರು ಹೇಳಿದ್ದು 68 ಗ್ರಾಮ್ ಇದೆ ಅಂತ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಸತೀಶ್ ಅನ್ನುವಂಥವರು ಕಿಡಿಕಾರಿದ್ದಾರೆ. ಸತೀಶ್ ಕರಗ ಸಮಿತಿಯ ಅಧ್ಯಕ್ಷರಾಗಿದ್ದಂಥವ್ರು. ಹಿಂದೆ ಕಾಣಿಕೆಗಳು ಏನು ಬರುತ್ತಲ್ಲ, ಈ ಒಡವೆ ಗಿಡವೆ ಬಂದಿರುವಂಥದ್ದನ್ನು ಹೊರಗಡೆ ತಗೊಂಡು ಹೋಗಂಗಿಲ್ಲ. ಆದರೆ ನೆಕ್ಲೆಸ್ ಸಿಕ್ಕಂಥ ಸಂದರ್ಭದಲ್ಲಿ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಅದನ್ನು ಜೇಬಲ್ಲಿ ಇಟ್ಕೊಂಡು ಹೋಗಿದ್ರು. ಇದು ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಜೊತೆ ಮಾತಾಡಿದ್ದಾರೆ. ಸತೀಶ್ ಏನು ಹೇಳ್ತಾರೆ ನೋಡೋಣ. ಧರ್ಮರಾಯ ಸ್ವಾಮಿ ದೇವಾಲಯದ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರು ನಮ್ಮ ಜೊತೆಲಿದ್ದಾರೆ. ಇವತ್ತು ಪ್ರಮುಖವಾದಂತಹ ವಿಚಾರಗಳನ್ನ ಸುದ್ದಿಗೋಷ್ಠಿ ಮೂಲಕವಾಗಿ ತಿಳಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಲಿದ್ದಾರೆ. ಸರ್, ತಾವು ಕೂಡ ಈಗಾಗಲೇ 122 ಗ್ರಾಮ್ ಒಡವೆಯನ್ನ ಇಒ ನಾಗರಾಜ್ ಅವರು ತೆಗೆದುಕೊಂಡು ಹೋಗಿ ತಾವು RTI ಮೂಲಕವಾಗಿ ಮಾಹಿತಿ ಕೇಳಿದ ನಂತರದಲ್ಲಿ 68 ಗ್ರಾಮ್ ವಾಪಸ್ ತಂದು ಕೊಟ್ಟಿದ್ದಾರೆ. ಎಷ್ಟು ಗ್ರಾಮ್ ಒಡವೆ ಇತ್ತು, ಎಷ್ಟನ್ನ ವಾಪಸ್ ತಂದು ಹಾಕಿದ್ದಾರೆ ಅಂತ? ಸರ್, ಇದು ಪ್ರತಿ ವರ್ಷ ಉಂಡಿ ಎಣಿಸೋ ಟೈಮಲ್ಲಿ ಒಂದು ಸಮಿತಿ ಇರಬೇಕು, ಮತ್ತು ಪೂಜಾರಿ ಇರಬೇಕು, ಮತ್ತು ಸ್ಥಳೀಯರು ಇರಬೇಕು, ಮತ್ತು ಪೊಲೀಸ್ ಅವರು ಇರ್ತಾರೆ. ಎಲ್ಲರಿಗೂ ಲೆಟ್ರ್ ಕೊಡ್ತಾರೆ ಇವರು. ಒಂದು ಕಮಿಟಿ ಇಲ್ವಾ, ಒಂದು ಕಮಿಟಿ ಬರೋ ತನಕ ವೆಯ್ಟ್ ಮಾಡಬೇಕು. ಪೂಜಾರಿ ಇಲ್ವಾ, ಪೂಜಾರಿ ಬರೋ ತನಕ ವೆಯ್ಟ್ ಮಾಡಬೇಕು. ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ, ಕಮಿಟಿನೂ ಇಲ್ಲ, ಪೂಜಾರಿನೂ ಇಲ್ಲ, ನಾವು ಬಂದು ಉಂಡಿ ಎಣಿಸಿದೆ ಅಂತ. ಅಷ್ಟು ಅರ್ಜೆಂಟು ಇದರಿಂದ ನೀವು ಹೋಗಿ ಸರ್ಕಾರ ನಡೆಸಬೇಕಾಗಿತ್ತಾ? ಈ ಉಂಡಿ ದುಡ್ಡು ತೊಗೊಂಡೋಗಿ, ಈ ಒಡವೆ ತೊಗೊಂಡೋಗಿ ಸರ್ಕಾರ ನಡೆಸೋದೇನಾದ್ರು ಇತ್ತಾ? ಅದು ಒಂದು ಪ್ರಶ್ನೆ. ಆತ್ರದಲ್ಲಿ ಮಾಡಿದ್ದಾರೆ. ಈ ಉಂಡಿ ಎಣಿಸಿದ್ರಲ್ಲ ಈ ಅಧಿಕಾರಿಗಳು, ಅದರಲ್ಲಿ ನನಗೊಬ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಈ ಥರ ಒಂದು ನೆಕ್ಲೆಸ್ ಸಿಕ್ಕಿದೆ, ಮಿಕ್ಕಿದೆಲ್ಲ ಉಂಡಿ ಒಳಗಡೆ ಇಟ್ಬಿಟ್ರು, ಇದರಲ್ಲಿ ತಾಳಿಗಳು ತುಂಬ ಜನ ಮುಕ್ಕೊಂಡು ತಾಳಿ ಇವಾಗಲೂ ಒಂದು 300-400 ಗ್ರಾಮ್ ಚಿನ್ನ ಉಂಡಿನಲ್ಲಿ ಇದೆ. ಪ್ರತಿ ವರ್ಷ ಸಿಕ್ಕೋದನ್ನ ಉಂಡಿನಲ್ಲೇ ಇಟ್ಬಿಡ್ತೀವಿ, ಅದೇ ರೂಲ್ಸು. 1 ಗ್ರಾಮ್ ಚಿನ್ನನೂ ಹೊರಗಡೆ ತೊಗೊಂಡೋಗಂಗಿಲ್ಲ, ಎಲ್ಲ ವಿಡಿಯೋ ಆಗ್ತಾ ಇರುತ್ತೆ. ಈ ಒಡವೆನ ಮಾತ್ರ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಟ್ರು ಅಂತ ನಮ್ಗೆ ಅಧಿಕಾರಿ ಹೇಳ್ತಾರೆ. ನಾನು ತಕ್ಷಣ ಬರ್ತೀನಿ, ಅಲ್ಲಿಂದ ಹೊರಗಡೆ ಇರ್ತೀನಿ, ತಕ್ಷಣ ಬಂದು ಹೇಳ್ತೀನಿ, ಏನು ಇದು ಈ ಥರ ವಿಷಯ ಬರ್ತಾ ಇದೆ, ಅದೆಲ್ಲ ನಿಮ್ಗೆ ಯಾಕ್ರಿ, ನಿಮ್ಮನ್ನ ನಾವು ಕರೆದಿದ್ದೀರಾ, ವಿಡಿಯೋ ಹಚ್ಕೊಳ್ತೀನಿ. ಈಗ ನನ್ನ ಮೊಬೈಲಲ್ಲಿ ವಿಡಿಯೋ ಸಿಕ್ಕುತ್ತೆ, ಅದು ಲೊಕೇಶನ್ ವಿಡಿಯೋ ಮಾಡಿದ್ದೀನಿ, ನಾನು ಹುಡುಕರೆ ಸಿಕ್ಕುತ್ತೆ, ಬ್ಯಾಕಪ್ ಹೋಗಿ ಹುಡುಕರೆ ಸಿಕ್ಕುತ್ತೆ, ಕೊಡ್ತೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ಸರ್. ಆವಾಗ ನೀವು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಸರಿ, ನಾನೇನು ಮಾಡ್ತೀನಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ RTI ಆಗ್ತೀನಿ, DC ಅವ್ರ ಗಮನಕ್ಕೂ ತರ್ತೀನಿ. ಇದು ಎಷ್ಟನೇ ತಾರೀಕು ಈ ಉಂಡಿಯನ್ನ ಎಣಿಸಿದಂಥದ್ದು? ತಮಗೆ ಎಷ್ಟನೇ ತಾರೀಕು ಈ ಮಾಹಿತಿ ಗೊತ್ತಾಯಿತು? ತಾವು ಯಾವತ್ತು RTI ಹಾಕಿದ್ದು? ಸರ್, 6ನೇ ತಾರೀಕು ಇವರು ಉಂಡಿ ಎಣಿಸೋದು. 6ನೇ ತಾರೀಕು ಎಣಿಸ್ತಾರೆ, ನನಗೆ 6ನೇ ತಾರೀಕೆ ಗೊತ್ತಾಗುತ್ತೆ. ಆಮೇಲೆ 2 ದಿವಸ ರಜಾ ಅಂತಾರೆ. ಆಮೇಲೆ ನಾನು RTI ಹಾಕಿ DC ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ADCಗೂ ಕಂಪ್ಲೇಂಟ್ ಮಾಡ್ತೀನಿ, ತಹಸೀಲ್ದಾರ್ಗೂ ಕಂಪ್ಲೇಂಟ್ ಮಾಡ್ತೀನಿ. ಇದ್ರ ಮೇಲೆ ಇದುವರೆಗೂ ಅವ್ರು ಕ್ರಮ ತಗೊಳ್ಳಲ್ಲ. ಆದರೆ ಇವರು RTI ಪ್ರಕಾರ 30 ದಿವಸದಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕು. 2 ತಿಂಗಳು ಬಿಟ್ಕೊಂಡು ನಿನ್ನೆ ಕೊಟ್ಟರು. ನಿನ್ನೆ ಅದು ಕೊಟ್ಟಿದ ಮೇಲೆ ನನಗೆ ಒಂದು ನಿಮಿಷ ನನಗೆ ಗಾಬರಿ ಆದ, ಏನಪ್ಪ ಇದು ನಿಜ, ಇದು ಇವ್ರು ಒಡವೆ ತೊಗೊಂಡೋಗಿದ್ದು ಆ ವಿಡಿಯೋದಲ್ಲಿ ಇದೆ. ಆಮೇಲೆ ಅದನ್ನ ತಗೊಂಡ್ಬಂದು 68 ಗ್ರಾಮ್ ಇದೆ ಅಂತೇಳಿ ಉಂಡಿಗೆ ಕೈ ಮುಗಿದ್ಬಿಟ್ಟು ಹೋಗ್ತಾರೆ ಇವು. ಸರ್, ಈಗ ತಾವು ಹೇಳ್ತಿರುವಂತದ್ದು 122 ಗ್ರಾಮ್ ಒಡವೆ ಇತ್ತು ಅಂತೇಳಿ. 122 ಗ್ರಾಮ್ ಒಡವೆ ಇತ್ತು ಅನ್ನೋದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳು ಅಥವಾ ಯಾರ್ದಾರು ಹೇಳಿಕೆ ಇದೆಯಾ ಅಂತ? ಸರ್, ಒಬ್ರು ಹೇಳಿಕೆ ಇದೆ. ಆ ಮುಜರಾಯಿಯಲ್ಲಿ ಒಬ್ರು ಅಧಿಕಾರಿ ಜೊತೆಲಿದ್ದವರು ನನಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವರು ನನ್ನ ಆಡಿಯೋನ ರಿಲೀಸ್ ಮಾಡಿದ್ರೆ ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಅಂತ ಭಯ ಪಡ್ತಾ ಇದ್ದಾರೆ. ಅದಕ್ಕೆ ಆಡಿಯೋನ ರಿಲೀಸ್ ಮಾಡಿಲ್ಲ. ಆ ಥರ ಟೈಮ್ ಬಂದರೆ ಆಡಿಯೋ ರಿಲೀಸ್ ಮಾಡ್ತೀನಿ. ಅವರು ಹೇಳಿಕೆ ಕೊಟ್ಟಿದ್ದಾರೆ, 122 ಗ್ರಾಮ್ ಇದೆ ಇದು, ಇದನ್ನು ನಾನು ಹೇಳ್ದೆ ಅಂತ ಎಲ್ಲೂ ಹೇಳ್ಬೇಡೋಣ, ನಾನು ಹೇಳಿದ್ರೆ ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ. ಯಾಕಂದರೆ ಅಧಿಕಾರಿಗಳು ಒಂದೇ ಸರ್. ಮೇಲಧಿಕಾರಿ ನೀನು ಹೆಂಗಪ್ಪ ನಮ್ಮನ್ನ ಬೆಳಕಕ್ಕೆ ತಂದೆ ಅಂತೇಳಿ ಸಸ್ಪೆಂಡ್ ಮಾಡ್ತಾರೆ. ಇದು ಒಂದು ಆಡಿಯೋ. ಈಗ ತಾವು ಕೂಡ RTI ದಾಖಲೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಈಗ ನಿನ್ನೆ ತಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ. ಎಷ್ಟು ಗ್ರಾಮ್ ಇದೆ ಒಡವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ? ನಿನ್ನೆ ಅದೇ 68 ಗ್ರಾಮ್ ಇದೆ, 68 ಗ್ರಾಮ್ ಇದೆ, ನಾವು ಉಂಡಿನಲ್ಲಿ ತಗೊಂಡ್ಬಂದು ಇಟ್ಟಿದ್ದೀರಿ ಅಂತ ಮಾಹಿತಿ ಕೊಡ್ತಾರೆ. ಆದ್ರೆ ತಗೊಂಡೋಗಿದ್ದು ನಿಜ ಅಂತ ಒಪ್ಕೊಳ್ತಾರೆ, ಒಡವೆ ತಗೊಂಡೋಗಿದ್ದು ನಿಜ. ಇವಿಷ್ಟು ಕೂಡ ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.
ಇದಕ್ಕೆ ಸಂಬಂಧಪಟ್ಟಂಗೆ ಇಒ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸಿಕ್ಯೂಟಿವ್ ಆಫೀಸರ್, ಇದೆಲ್ಲವೂ ಕೂಡ ಸುಳ್ಳು, ಅಲ್ಲಿ ಎಲ್ಲ ತೂಕೈಕ ಮಾಡಿದ್ದೀವಿ, ಅದರ ಕ್ವಾಲಿಟಿನ ಗುಣಮಟ್ಟ ನೋಡಿದ್ದೀವಿ. ಸಾಮಾನ್ಯವಾಗಿ ಈ ರೀತಿ ಬಂದಂಥ ಸಂದರ್ಭದಲ್ಲಿ ನಾವು ಅರ್ಚಕರಿಗೆ ಕೊಡ್ತೀವಿ, ಆದರೆ ಅರ್ಚಕರು ಸಸ್ಪೆಂಡ್ ಆಗಿದ್ದರು, ಹೀಗಾಗಿ ಅರ್ಚಕರಿಗೆ ಕೊಡೋಕ್ಕಾಗಲಿಲ್ಲ, ಅಲ್ಲಿ ಇಡಲಿಕ್ಕೆ ವ್ಯವಸ್ಥೆ ಇಲ್ಲ, ಲಾಕರ್ ಗೀಕರ್ ಇರಲಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ತಗೊಂಡು ಹೋಗಬೇಕಾಯಿತು ಅಂತ ಹೇಳಿದ್ದಾರೆ ಎಕ್ಸಿಕ್ಯೂಟಿವ್ ಆಫೀಸರ್. ಇನ್ನು ರಾಮಲಿಂಗಾರೆಡ್ಡಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದನ್ನ ಪರಿಶೀಲನೆ ಮಾಡಿ ಅಂತ ಕಮಿಷನರ್ ನಾನು ಹೇಳಿದ್ದೀನಿ, ತನಿಖೆ ಕೂಡ ಮಾಡಿಸ್ತೀವಿ. ಈಗಾಗಲೇ ಮುಜರಾಯಿ ಆಯುಕ್ತರಿಗೆ ನಾವು ಹೇಳಿದ್ದೀವಿ ತನಿಖೆ ಮಾಡಿ ಅಂತ ಅಂತಾರೆ ರಾಮಲಿಂಗಾರೆಡ್ಡಿ. ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟ್ಗೆ ಒಂದು ಇದನ್ನು ಹಾಕಿದ್ರು, ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ, ಆ ನೆಕ್ಲೆಸ್ಸು ಎಲ್ಲೋ ಮಿಸ್ ಆಗಿತ್ತು, ಮತ್ತೆ ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪು ತರಿಸ್ತಿದ್ದಾರೆ, ಆ ಚೈನ್ ಹೇಗೆ, ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು, ಮತ್ತು ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪು ತರಿಸ್ರು ಯಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ರು. ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟ್ಗೆ ಒಂದು ಇದನ್ನು ಹಾಕಿದ್ರು, ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಸಚಿವರು ಕೊಡ್ತಿರುವಂಥ ಸ್ಟೇಟ್ಮೆಂಟನ್ನು ನಾವು ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ತನಿಖೆಗೆ ನಾವು ವಹಿಸಿದ್ದೀವಿ. ನೆಕ್ಲೆಸ್ ಹೆಂಗೆ ಮಿಸ್ ಆಯಿತು ಅಂತ ಸಂಬಂಧಪಟ್ಟಂಥ ಕಮಿಷನರಿಗೂ ಕೂಡ ನಾನು ಕೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗುತ್ತೆ ಅಂತ.